ಅನೇಕ ವಿಷಯಗಳಲ್ಲಿ ನಾವು ದೇವರಿಗೆ ಕೃತಜ್ಞತರಾಗಿರಬೇಕು. ಬನ್ನಿ, ಎರಡನೇ ಪಾಠ, ಪ್ರಾರ್ಥನೆಯಲ್ಲಿ ದೇವರಿಗೆ ಕೃತಜ್ಞತರಾಗಿರ್ತಕ್ಕಂಥ ಕಾರಣಗಳನ್ನು ಕಲಿಯೋಣ. ಸಬ್ಬತ್ ಶಾಲೆ ಎರಡನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಒಂದು ಸಬ್ಬತ್ ಶಾಲೆ ಪಾಠವನ್ನು ಶುರು ಮಾಡೋಣ. ಒಂದು ಸಣ್ಣ ಪ್ರಾರ್ಥನೆ. ಪ್ರೀತಿ ಸಾಗರನೇ, ಸಂಪೂರ್ಣನೇ, ಈ ಪಾಠದ ಮೂಲಕ ನಮ್ಮ ಜೊತೆ ನೀನು ಮಾತನಾಡು. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ನೋಡುತ್ತಿರತಕ್ಕಂಥ ಎಲ್ಲ ಪ್ರಿಯ ವೀಕ್ಷಕರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕಾರಣಗಳು ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಸ್ಮರಣ ವಾಕ್ಯವನ್ನು ಓದಿ ಆ ನಂತರ ನಾವು ಶನಿವಾರದ ಪಾಠಕ್ಕೆ ಪಾಸ್ಟರ್ ಪ್ರಸನ್ನ ಕುಮಾರ್ ಅವ್ರ ಹತ್ರ ಹೋಗೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಫಿಲಿಪ್ಪಿದವರಿಗೆ 1ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಉನ್ನತವಾಗಿರ್ತಕ್ಕಂಥ ಒಂದು ಪಾಠದ ಶಿರೋನಾಮೆ. ಪಾಸ್ಟರ್ ಪ್ರಸನ್ನ ಕುಮಾರ್ ಹೇಳಿ. ಪೌಲನು ಉದ್ದೇಶಪೂರ್ವಕವಾಗಿ ಈ ಒಂದು ಪತ್ರಿಕೆಯಲ್ಲಿ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಆತನು ಹೇಳಲು ಬಯಸುವಂತನಾಗಿದ್ದೇನೆ. ಯಾಕೆಂದರೆ ಕೊಲೋಸ್ಯದವರಿಗೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸುವಾಗ ನಾವು ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗೆ ಸದಾಕಾಲ ಕೃತಜ್ಞತರಾಗಿರಬೇಕು ಎಂಬುದಾಗಿ. ಅನೇಕ ಸಾರಿ ಈ ಕೃತಜ್ಞತೆ ಎಂಬತಕ್ಕಂಥದ್ದನ್ನು ಮರೆತು ಬಿಡ್ತೇವೆ. ಆದರೆ ಪೌಲನು ನಮಗೆ ಒಂದು ಜ್ಞಾಪಕವನ್ನು ಕೊಡ್ತಾ ಇದ್ದಾನೆ. ಅದು ಯಾವುದಂದರೆ, ಸದಾಕಾಲ ನಾವು ಕೃತಜ್ಞತರಾಗಿರಬೇಕು. ದೇವರಿಗೆ ಯಾವಾಗಲೂ ಸ್ತೋತ್ರ ಹೇಳುವವರಾಗಿರಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿರಬೇಕು. ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಅದ್ಭುತಗಳನ್ನು ನಾವು ವಿವರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಮಾನವರಾಗಿ ನಾವು ಅನೇಕ ಸಾರಿ ದೇವರಿಗೆ ಕೃತಜ್ಞತೆಯನ್ನು ಹೇಳೋದಿಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಪಾಠವನ್ನು ಕಲಿಸ್ತಾರೆ. ನೀವು ದೇವರನ್ನು ಪ್ರೀತಿ ಮಾಡಬೇಕು, ರಾಗ ಹಾಡಬೇಕು, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಕಲಿಸುವಾಗ ಕೆಲವು ಸಾರಿ ನಾವು ತಪ್ಪುಗಳನ್ನು ಮಾಡ್ತೇವೆ. ಆ ತಪ್ಪುಗಳನ್ನು ತಿದ್ದುಕೊಳ್ಬೇಕು. ತಪ್ಪುಗಳನ್ನು ಮನುಷ್ಯನು ಒಂದು ಸಾರಿ ಅಲ್ಲ, ಪದೇ ಪದೇ ಮಾಡ್ತಾ ಇರ್ತಾನೆ. ನಾವು ದೇವರ ಬಳಿಯಲ್ಲಿ ಯಾಕೆ ಹೋಗ್ತಾ ಇದ್ದೇವೆ ಅಂದರೆ, ಮೊದಲು ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ, ಎರಡನೇದಾಗಿ ಆತನು ನಮ್ಮ ಮೇಲೆ ಅಂದರೆ ಪಾಪಿಗಳ ಮೇಲೆ ತೋರಿಸಿರುವ ಅಪಾರವಾದ ಕೃಪೆಯನ್ನು ನಾವು ಹೇಳುತ್ತಾ ಸ್ತೋತ್ರ ಹೇಳಬೇಕು. ಯಾಕೆಂದರೆ ಈ ವಾರದಲ್ಲಿ ನಾವು ಏನನ್ನು ಕಲಿತೇವೆ ಅಂದರೆ, ಫಿಲಿಪಿಯ ಮತ್ತು ಕೊಲೋಸ್ಯದಲ್ಲಿ ಕೃತಜ್ಞತರಾಗಿರ್ತಕ್ಕಂಥದ್ದು, ಉತ್ಸಾಹವಾಗಿರ್ತಕ್ಕಂಥದ್ದು, ಸ್ತೋತ್ರ ಹೇಳ್ತಕ್ಕಂಥದ್ದು ಹೇಗೆ ಒಳ್ಳೆಯದು. ಯಾಕೆಂದರೆ ಇವೆರಡೂ ಪುಸ್ತಕಗಳನ್ನು ಪೌಲನು ಎಲ್ಲಿ ಬರೆದ? ಸೆರೆಮನಿಯಲ್ಲಿ ಬರೆದ. ಆ ಸೆರೆಮನಿಯಲ್ಲಿ ಬರೆದವು ಸಹ ಸೆರೆಮನಿಯಿಂದ ಆತನ ಸಂತೋಷನ ವ್ಯಕ್ತಪಡಿಸ್ದ. ಇದು ನಮ್ಮ ಪ್ರಾರ್ಥನಾ ಜೀವಿತವನ್ನು ಉತ್ತೇಜಿಸಬೇಕು. ನಮ್ಮ ಕೃತಜ್ಞತಾ ಜೀವಿತವನ್ನು ಬಲಪಡಿಸಬೇಕು. ಆಗ ನಾವು ಉತ್ತಮವಾದ ಕ್ರೈಸ್ತರಾಗ್ತೇವೆ. ಒಂದು ವೇಳೆ ಆ ಕೃತಜ್ಞತೆ ಇಲ್ಲ ಅಂದರೆ, ದೇವರಿಗೆ ಸ್ತೋತ್ರ ಹೇಳಲಿಲ್ಲ ಅಂದರೆ, ನಾವು ಮನುಷ್ಯರಾಗಿ ಬೇರೆ ಯಾವುದೇ ಕಾರಣವನ್ನು ಕೊಡಬಾರ್ದು. ವಾಡಿಕೆಯ ಪದಗಳನ್ನು ಬಿಟ್ಟು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಇಲ್ಲಿ ಸುವಾರ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಹಿನ್ನೆಲೆಯನ್ನು ದಯವಿಟ್ಟು ನೀವು ವಿವರಿಸ್ಬೇಕು. ಪಾಸ್ಟರ್ ರಾಜದಾಸ್, ತುಂಬ ಸಂತೋಷ. ಪೌಲನು ಫಿಲಿಪ್ಪಿದವರಿಗೆ ಸುವಾರ್ತೆಯನ್ನು ಸಾರಿ ಮರ್ತು ಬಿಡಲಿಲ್ಲ. ಆ ಅನ್ಯೋನ್ಯತೆ ಐಕ್ಯತೆಯನ್ನು ಬೆಳೆಸ್ಕೊಳ್ತಾನೆ. ಪತ್ರದ ಮುಖಾಂತರ ಆತನು ಎಷ್ಟು ಸ್ವಾರಸ್ಯವಾಗಿ ಬೆಳೀತು ನೋಡಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ, ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ
ಬೇಡೋನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಹಿಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಸ್ತುತಿ ಮಾಡುತ್ತೇನೆ. ಸುವಾರ್ತೆಯನ್ನು ಕೇಳಿ ಫಿಲಿಪ್ಪದವ್ರು ಏನು ಮಾಡಂದರೆ ಅದನ್ನು ಪ್ರಚಾರ ಮಾಡ್ತಾಯಿದ್ರು, ಹಂಚ್ಕೊಳ್ತಾಯಿದ್ರು. ಇವತ್ತು ನಮ್ಮ ಸೆವೆಂತ್ ಅಡ್ವೆಂಟ್ ಸಭೆಯಲ್ಲಿ ಅದನ್ನೇ ನಾವು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಎಲ್ಲ ಸಭಿಕರು ಈ ಸುವಾರ್ಥ ಪ್ರಚಾರ ಸೇವೆಯಲ್ಲಿ ಒಳಗೊಳ್ಬೇಕು, ಪಾಲ್ಗೊಳ್ಬೇಕು. ಆವಾಗಲೇ ಸಭೆ ಬೆಳೀತದೆ. ಹೇಗೆ ಆಗ ಹಿಂದಿನ ಕಾಲದಲ್ಲಿ ಸೇವೆ ನಡೀತಾ ಇತ್ತಂದರೆ ಎಲ್ಲ ಸಭಿಕರು ಒಟ್ಟಾಗಿ ಸೇರಿ ಸುವಾರ್ತೆ ಸಾರ್ತಾಯಿದ್ರು. ಇವತ್ತೇನಾಗಿದೆ ಅಂದರೆ ಬರೀ ಬೋಧಕರು ಮಾತ್ರ ಪ್ರಸಂಗ ಮಾಡ್ತಿದ್ದಾರೆ, ಅದರಿಂದ ಸಭೆ ಬೆಳೀತಾ ಇಲ್ಲ, ಪ್ರಚಾರ ಆಗ್ತಾಯಿಲ್ಲ. ಈ ಪೌಲನ ಪ್ರವೃತ್ತಿಯಲ್ಲಿ ನಾವು ನಮ್ಮ ಸಭಿಕರನ್ನ ಬಲಪಡಿಸ್ತಾ ಎಚ್ಚರಿಸ್ತಾ ಇದ್ದರೆ ಆಗ ಅನ್ಯೋನ್ಯತೆ ಐಕ್ಯತೆ ಇರ್ತದೆ. ನಾವೆಲ್ಲರೂ ಒಟ್ಟಾಗಿ ದೇವರ ಸೇವೆ ಮಾಡಬೇಕು, ಸಹಬಾಳ್ವೆಯಾಗಿ ಜೀವಿಸಬೇಕು. ನಮ್ಮ ಜೀವಿತವೇ ಒಂದು ಸುವಾರ್ತೆ ಆಗಬೇಕಂತ. ಆವಾಗ ಮಾತ್ರ ಸಭೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮುಂದೆ ಹೋಗ್ತೇವೆ. ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಮಹಾಯಾಜಕ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಆತನ ಎದೆಯ ಕವಚದ ಮೇಲೆ 12 ಕುಲಗಳನ್ನು ಸೂಚಿಸುವಂಥ ನವರತ್ನಗಳಿತ್ತು, 12 ರತ್ನಗಳಿತ್ತು. ಆತನು ಪ್ರತಿ ಸಾರಿ ದೇವರ ಸನ್ನಿಧಿಗೆ ಹೋಗುವಾಗ 12 ಕುಲಗಳಿಗಾಗಿ ಅವನು ಪ್ರತಿನಿಧಿಸ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದ, ಬೇಡ್ತಾ ಇದ್ದ. ಇಂಟರ್ಸೀಡ್ ಅಂತ ಹೇಳ್ತಾರೆ, ಮಧ್ಯವಸ್ಥಿಕೆಯನ್ನು ವಹಿಸ್ತಾ ಇದ್ದ. ಅದೇ ರೀತಿ ಪೌಲನು ಸಹ ತನ್ನ ಎಲ್ಲ ಸಭಿಕರಿಗೆ, ಎಲ್ಲ ಪ್ರಾಂತ್ಯದಲ್ಲಿರ್ತಕ್ಕಂಥ ಭಕ್ತರಿಗೆ ಅವನು ದೇವರ ಹತ್ರ ಬೇಡ್ತಾ ಇದ್ದಾನೆ, ಯಶಸ್ಸರಾಗಿ ಹಿಡಿದು ಅವರನ್ನು ಪ್ರಬೋಧಿಸ್ತಾ ಇದ್ದಾನೆ. ಇದು ಒಳ್ಳೆಯ ಒಂದು ಪ್ರವೃತ್ತಿ. ಸಭಾ ಬೋಧಕರು, ನಾಯಕರುಗಳು, ಪ್ರಸಂಗಗಾರರು ಎಲ್ಲರೂ ಸಭಿಕರ ಏಳಿಗೆಗಾಗಿ, ಅವರ ಹಿತಕ್ಕಾಗಿ ನಾವು ಚಿಂತನೆ ಮಾಡಬೇಕು, ಅವ್ರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಆವಾಗ ಅವ್ರ ಸಭೆಯಲ್ಲಿ ಉಳ್ಕೊಳ್ತಾರೆ. ಇವತ್ತು ಏನಾಗಿದೆ ಅಂದರೆ ನಾವು ದೀಕ್ಷೆ ಮಾಡ್ತೇವೆ, ಮಾಡಿ ಬಂದರೆ ಅವ್ರನ್ನ ಮರ್ತೇ ಬಿಡ್ತೀವಿ, ನಾವು ಅವ್ರನ್ನ ಸನ್ಸೋದೂ ಇಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ಅವನು ಒಮ್ಮೆ ಅಲ್ಲ 2-3 ಬಾರಿ ಮಿಷನರಿ ಟ್ರಿಪ್ ಮಾಡ್ತಾನೆ, ಹೋಗಿ ಸಭಿಕರನ್ನ ಬಲಪಡಿಸೋಣ ಬನ್ನಿ ಅಂತ ಕರೀತಾನೆ, ಬಾರ್ನಬಾನ, ಸೈಲಸನ್ನು. ಇದು ಒಳ್ಳೆಯ ಒಂದು ಮಾದರಿಯಾಗಿದೆ. ಈಗಿನ ಕಾಲದಲ್ಲಿ ನಾವು ಪೌಲನ ಮಾದರಿಯನ್ನು ಅನುಸರಿಸಿದ್ರೆ ನಮ್ಮ ಸುವಾರ್ಥ ಸೇವೆ ಚೆನ್ನಾಗಿ ನಡೀತದೆ, ಸಭೆಗಳು ಸುಭದ್ರವಾಗಿರ್ತದೆ, ನಮ್ಮ ಸಭಿಕರು ಬಿದ್ದೋಗಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಿಮ್ಮಲ್ಲಿ ಶುರು ಮಾಡಿರ್ತಕ್ಕಂಥ ಆ ಒಳ್ಳೆ ಕಾರ್ಯವನ್ನು ಸಂಪೂರ್ಣೆಗೆ ಮತ್ತು ಸಿದ್ಧಿಗೆ ತರಂಥ ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಯಾವುದಕ್ಕೂ ಭಯಪಡೋದು ಬೇಕಾಗಿಲ್ಲ, ಸುವಾರ್ತೆಯನ್ನು ಸಾರ್ರಿ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ನಿಮ್ಮ ಸತ್ಯವೇದಗಳನ್ನು ತೆರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಎಂಬತಕ್ಕಂಥದ್ದೇ ನಮ್ಮ ಕೋರಿಕೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಪೌಲನ ಪ್ರಾರ್ಥನಾ ಕೋರಿಕೆಗಳು. ಈ ಪೌಲನ ಪ್ರಾರ್ಥನಾ ಕೋರಿಕೆಗಳನ್ನು ನಾವು ನೋಡುವಾಗ ಆತನು ಸ್ವಾಮಿ ನನಗೆ ಅದು ಕೊಡು ಇದು ಕೊಡು ಎಂಬುದಾಗಿ ಬೇಡ್ತಿಲ್ಲ, ಬದಲಾಗಿ ಸಭೆ ಯಾವ ರೀತಿ ನಾವು ಬೆಳೆಸಬೇಕು, ಸಭೆಯಲ್ಲಿ ಯಾವ ರೀತಿ ನಾವು ಐಕ್ಯತೆಯನ್ನು ಕಾಪಾಡಬೇಕು, ಪ್ರೀತಿಯಲ್ಲಿ ನಾವು ಬೆಳೆಯಬೇಕು ಎಂಬ ವಿಚಾರವಾಗಿ ದೇವರ ಬಳಿಯಲ್ಲಿ ಆತನು ಮೊರೆ ನೀಡ್ತಾ ಇದ್ದಾನೆ. ಏನು ಆತನ ಮೊರೆ ಎಂಬುದಾಗಿ ನಾವು ನೋಡುವಾಗ ಗ್ರೀಕ್ ಭಾಷೆಯಲ್ಲಿ ಈ ಒಂದು ಪ್ರಾರ್ಥನೆ ಕೇವಲ 43 ಪದಗಳಿಂದ ಕೂಡಿದೆ. ಈ 43 ಪದಗಳಲ್ಲಿ ಆತನು 5 ವಿಭಿನ್ನವಾದಂತಹ ಪ್ರಾರ್ಥನಾ ಕೋರಿಕೆಗಳನ್ನು ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. ಮೊದಲನೇದು ಏನು ಎಂಬುದಾಗಿ ನಾವು ನೋಡೋದಾದರೆ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ. ನಮ್ಮ ಪ್ರೀತಿ ಏನಾಗಬೇಕಪ್ಪ ಅಂದರೆ ಕ್ರಿಸ್ತನಲ್ಲಿ ನಮ್ಮ ಪ್ರೀತಿ ದಿನೇ ದಿನೇ ಬೆಳೀತಾ ಇರಬೇಕು. ಪ್ರೀತಿ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತೆ, ಪ್ರೀತಿ ಅಪಕಾರವನ್ನು ನೆನೆಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಈ ಪ್ರೀತಿಯಲ್ಲಿ ನಾವು ದಿನೇ ದಿನೇ ಬೆಳೆಯುತ್ತಾ ಬರಬೇಕು ಎಂಬುದಾಗಿ ಪೌಲನು ಆತನು ಹೇಳ್ತಿರೋದನ್ನು ನಾವು ಕಾಣಬಹುದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಡಿಸರ್ನ್ಮೆಂಟ್ ಅಂದರೆ ವಿವೇಚನೆ, ಜ್ಞಾನ ವಿವೇಕಗಳು ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನ ವಿವೇಕಗಳಲ್ಲಿ ದೇವರ ವಾಕ್ಯವನ್ನು ಅರಿಯುವಂತಹ ಒಂದು ಜ್ಞಾನದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ದಿನೇ ದಿನೇ ಬೆಳೆಯಬೇಕು ಎಂಬ ವಿಚಾರವಾಗಿ ಪೌಲನ್ ತಿಳಿಸ್ತಾ ಇದ್ದಾನೆ. ಮೂರನೇದು ಏನು ಎಂಬುದಾಗಿ ನಾವು ನೋಡುವಾಗ ಬೀಯಿಂಗ್ ಸಿನ್ಸಿಯರ್, ಉತ್ತಮವಾದಂತಹ ಒಂದು ನಡವಳಿಕೆಯನ್ನು ನಾವು ಹೊಂದಿದವರಾಗಿರಬೇಕು. ಉತ್ತಮವಾದಂತಹ ನಡವಳಿಕೆ ಎಂಬುದಾಗಿ ನಾವು ನೋಡುವಾಗ ಇಲ್ಲೊಂದು ಉದಾಹರಣೆಯು ಕೂಡ ನಮಗೆ ಕೊಡಲ್ಪಟ್ಟಿದೆ. ಈಜಿಪ್ಟ್ ಐಟಮ್ನವ್ರು ಹೇಳ್ತಾರೆ, ರಿಫ್ಲೆಕ್ಟಿಂಗ್ ಕ್ರೈಸ್ಟ್ ಎಂಬಂತಹ ಪುಸ್ತಕದಲ್ಲಿ 71ನೇ ಪುಟದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಈ ಸೂರ್ಯನ ಕಿರಣಗಳು ಯಾವ ರೀತಿ ಕಲ್ಮಶವಿಲ್ಲದೆ ಇರುತ್ತೋ ಅದೇ ರೀತಿಯಾದಂತಹ ಕಲ್ಮಶವಿಲ್ಲದಂತಹ ಜೀವನ ವಿಧಾನ ನಮ್ಮದಾಗಬೇಕು. ಅಂತಹ ಒಂದು ಉತ್ತಮವಾದಂತಹ ನಡವಳಿಕೆಯನ್ನು ನಾವು ಹೊಂದಿರಬೇಕು ಎಂಬುದಾಗಿ ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ನಾಲ್ಕನೇದಾಗಿ ನಾವು ನೋಡುವಾಗ ನಿರ್ಮಲತ್ವವನ್ನು ನಾವು ಧರಿಸಬೇಕು. ಅಂದರೆ ನಾವು ಅಪರಾಧವಿಲ್ಲದಂತಹ ಒಂದು ಸ್ವಭಾವವನ್ನು ನಾವು ಧರಿಸಬೇಕು. ಸಾಧಾರಣವಾಗಿ ನಾವು ನೋಡುವಾಗ
ಈ ಅಪರಾಧದಲ್ಲಿ ನಾವು ತೊಡಗಿರ್ತೀವಿ, ಸುಳ್ಳನ್ನು ಹೇಳೋದಾಗಿರ್ಬೋದು, ಕದಿಯುವುದಾಗಿರ್ಬೋದು, ಏನೇ ಆಗಲಿ ಇವೆಲ್ಲವೂ ಕೂಡ ಅಪರಾಧಕ್ಕೆ ಹೋಲಿಕೆ ಆಗಿದೆ ಪ್ರಿಯರೇ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ನಿರ್ಮಲತ್ವವನ್ನು ನಾವು ಧರಿಸಿಕೊಳ್ಳೋರಾಗಿರಬೇಕು. 5ನೇದು, ಕ್ರಿಸ್ತನಿಂದ ನಾವು ನೀತಿವಂತಿಕೆಯನ್ನು ಹೊಂದಿಕೊಳ್ಬೇಕು. ಇದು ಬಹಳ ಬಹಳ ಪ್ರಾಮುಖ್ಯ. ಆದ್ದರಿಂದ ಪೌಲನು ಆತನ ಒಂದು ಈ 5 ಮನವಿಗಳನ್ನು ಆತನು ತಿಳಿಸ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ವಿವೇಚನೆಯಲ್ಲಿ ಬೆಳೆಯಬೇಕು, ಉತ್ತಮವಾದಂತಹ ಒಂದು ನಡವಳಿಕೆಯನ್ನು ನಾವು ಹೊಂದಿರಬೇಕು, ನಿರ್ಮಲತ್ವವನ್ನು ನಾವು ಹೊಂದಿಕೊಳ್ಬೇಕು. ಅಷ್ಟೇ ಅಲ್ಲ, ಕ್ರಿಸ್ತ ಯೇಸುವಿನ ಮುಖಾಂತರ ನಾವೇನು ಮಾಡಬೇಕಪ್ಪ ಅಂತಂದರೆ ನೀತಿವಂತಿಕೆಯನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ. 1ನೇ ಅಧ್ಯಾಯ ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 9-10 ವಚನಗಳಲ್ಲಿ ಈ ಒಂದು ಪ್ರಾರ್ಥನೆಯು ಅಡಕವಾಗಿದೆ. ಎಷ್ಟೋ ಬಹಳ ಸೊಗಸಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆತನಿಗೋಸ್ಕರ ಮಾಡಲಿಲ್ಲ, ಸಭೆಗಾಗಿ, ಸಭೆಯ ಏಳಿಗೆಗಾಗಿ ಆತನು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ ಎಂಬುದಾಗಿ ಈ ಭಾಗದಲ್ಲಿ ನಾವು ಕಾಣಬಹುದು. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಒಂದನ್ನು ಕಲಿಬೇಕೇನಪ್ಪ ಅಂತಂದರೆ, ಸಭೆಗೋಸ್ಕರ, ಸಭೆ ಏಳಿಗೆಗೋಸ್ಕರ ಪ್ರೀತಿಯಲ್ಲಿ, ವಿವೇಚನೆಯಲ್ಲಿ, ಉತ್ತಮವಾದಂತಹ ಒಂದು ದೇವರ ಪ್ರಜೆಗಳಾಗಿ ನಿರ್ಮಲತ್ವವನ್ನು ಧರಿಸಿ ಕ್ರಿಸ್ತನ ಒಂದು ನೀತಿವಂತಿಕೆಯನ್ನು ಧರಿಸಿಕೊಂಡು ನಾವು ಜೀವಿಸಬೇಕಾಗಿದೆ. ಉನ್ನತವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಾ. ನಾವು ಮಂಗಳವಾರದ ಪಾಠಕ್ಕೆ ಬರ್ತಿದ್ದೇವೆ. ಪಾಸ್ಟರ್ ಪ್ರಸನ್ನ ಅವರೇ, ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಉಪಯೋಗಿಸ್ಬೇಕು ಎಂಬತಕ್ಕಂಥ ವಿಷಯವನ್ನು ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಮುಖ್ಯವಾಗಿರ್ತಕ್ಕಂಥ ವಿಷಯ ಯಾವುದು? ಇಲ್ಲಿ ಫಿಲಿಪ್ಪದವರಿಗೆ 1ನೇ ಅಧ್ಯಾಯ 9ರಿಂದ ಪ್ರಾರಂಭ ಮಾಡಿದಂಥ ಒಂದು ವಾಕ್ಯ, ಜ್ಞಾನೋದಯ, ವಿವೇಕ, ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಯಾವ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಳಬಹುದು, ಅದನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬಹುದು ಎಂಬುದಾಗಿ. ಇಲ್ಲಿ ಫಿಲಿಪ್ಪಿಯದವರು ಬಹಳ ನಿರಾಶೆಯಾದರು, ದುಃಖದರಾದರು. ಕಾರಣ ಏನಂದರೆ, ನಮಗೆ ಪ್ರಸಂಗ ಮಾಡ್ತಕ್ಕಂಥ ಬೋಧಕರು ಸೆರೆಮನೆಯಲ್ಲಿದ್ದಾರೆ. ಈಗ ಆ ಪೌಲನು ಪ್ರಯಾಣ ಮಾಡೋಕ್ಕಾಗ್ತಾ ಇಲ್ಲ, ಪ್ರಸಂಗ ಮಾಡೋಕ್ಕಾಗ್ತಾ ಇಲ್ಲ, ಮನೆಗಳು ಹೋಗ್ಲಿಕ್ಕಾಗ್ತಾ ಇಲ್ಲ, ಭೇಟಿ ಮಾಡಲಿಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ಲ, ಹಾಗೂ ದೇವಾಲಯಗಳನ್ನು ಕಟ್ಟಲಿಕ್ಕಾಗ್ತಾ ಇಲ್ಲ. ಏಕೆಗಾಯಿತು ಎಂಬುದಾಗಿ ಅವರು ನಿರಾಶೆಯಾಗಿರುವಾಗ ಒಬ್ಬ ವ್ಯಕ್ತಿ ಎಪೋಪ್ರೊದೀತನು ಎಂಬುವನನ್ನು ಪೌಲನ ಬಳಿ ಕಳಿಸ್ತಾರೆ. ಆ ಪೌಲನ ಬಳಿಯಲ್ಲಿ ಹೋಗಿ ಅವನ ಪರಿಸ್ಥಿತಿ ಹೇಗಿದೆ, ಅವನಿಗೇನಾದ್ರು ಕೊರತೆ ಇದೆಯಾ, ಅವನಿಗೆ ಊಟ ಬೇಕಾ, ಅವನಿಗೆ ವ್ಯವಸ್ಥೆ ಹೇಗಿದೆ, ದಯವಿಟ್ಟು ಅದನ್ನು ನೋಡಿಕೊಂಡು ಬನ್ನಿ ಎಂಬುದಾಗಿ ಅವರು ಕಳಿಸ್ತಾರೆ. ಇಲ್ಲಿ ಪೌಲನು ಒಂದು ಸಂದೇಶವನ್ನು ಅವ್ರಿಗೆ ಹಿಂತಿರುಗಿಸ್ತಾನೆ. ಅವನನ್ನು ನೋಡ್ಲಿಕ್ಕೆ ಬಂದವರಿಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಏನು ಸಂದೇಶ ಎಂಬುದಾಗಿ 12ನೇ ವಚನ ಗಮನಿಸೋಣ. ಫಿಲಿಪ್ಪಿಯ 1:12, ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಅಂದರೆ ನಾನು ಸೆರೆಮನೆಯಲ್ಲಿದ್ದೇನೆ ಎಂಬುದಾಗಿ ನಿರಾಶೆ ಆಗಬೇಡ್ರಿ. ನಾನು ಬಂದಿರೋದೇ ದೇವರ ಚಿತ್ತ ಇದೆ. ಯಾಕೆಂದರೆ ನಾನು ಇಲ್ಲಿ ಸುವಾರ್ತೆಯನ್ನು ಪ್ರಸಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹೇಗೆಂದರೆ, ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯಲ್ಲಿರುವವರೆಲ್ಲರಿಗೂ, ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧಿ ಆಯಿತು. ಸೊ ಈ ಬೇಡಿಗಳು ನನಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಯಾಕೆಂದರೆ ಇದರ ಮೂಲಕವಾಗಿ ನಾನು ಸುವಾರ್ತೆಯನ್ನು ಸಾರುವುದಕ್ಕೆ ಒಂದು ಅವಕಾಶ ಸಿಕ್ತು ಎಂಬುದಾಗಿ ಆ ಪೌಲನು ಅಲ್ಲಿ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದಾನೆ. ಇದು ಬಹಳ ಸ್ವಾರಸ್ಯಕರವಾದದ್ದು. ಯಾಕೆಂದರೆ ಸೆರೆಮನಿಯಲ್ಲಿ ಆತನು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಈಗಾಗಲೇ ನಾವು ನೋಡ್ದೋ. ಆಕೆ ಒಬ್ಬ ಲುದಿಯಾ, ಆ ಮಗಳು ಹೇಗೆ ಸಹಾಯ ಮಾಡಿದ್ಲು, ಹಾಗೂ ಆ ಜೈಲರ್ ಯಾವ ರೀತಿಯಲ್ಲಿ ಸುವಾರ್ತೆಯನ್ನು ಸ್ವೀಕಾರ ಮಾಡ್ದ, ಇವೆಲ್ಲನವನ್ನು ಗಮನಿಸಿಕೊಂಡು ಬಂದಾಗ ಪೌಲನು ಅಲ್ಲಿರ್ತಕ್ಕಂಥ ರೋಮನ್ ಸೈನಿಕರಿಗೆ ಅವನೇನು ಮಾಡ್ತಾನೆ ಅಂದರೆ ಸುವಾರ್ತೆಯನ್ನು ಸಾರ್ತಾನೆ. ಅಂದರೆ ಯಾವುದೇ ಅವಕಾಶವನ್ನು ಪೌಲನು ಸದುಪಯೋಗ ಮಾಡಿಕೊಂಡ. ಅವನ ಸೆರೆಮನೆಯಲ್ಲಿ ಆಗಿರಲಿ, ಹೊರಗಡೆ ಆಗಿರಲಿ, ನನ್ನ ಉದ್ದೇಶ ಅಷ್ಟೇ, ನಾನು ನಂಬಿಗಸ್ತ ಸೇವಕನಾಗಬೇಕು. ಇವತ್ತು ಅನೇಕರು ಆ ಪೌಲನು ಸೆರೆಮನೆಯಲ್ಲಿದ್ದ ಎಂಬುದಾಗಿ ಬಹಳ ಸಂತೋಷ ಪಡ್ತಾರೆ. ಒಳ್ಳೇದಾಯ್ತು ಬಿಡು ಅವನ ಸೆರೆಮನೆಗೆ ಓದೋದು ಅಂತ. ಆಗಿನ ಕಾಲದಲ್ಲಿ ಆಗದ್ದು ಇವತ್ತು ಸಹ ದೇವರ ಸೇವಕರು ಸೆರೆಮನೆಯಲ್ಲಿದ್ದಾರೆ ಎಂಬುದಾಗಿ ಕೆಲವರು ಸಂತೋಷ ಪಡ್ತಾರೆ. ಆದರೆ ಹಾಗದಂತೆ ನಮ್ಮ ಹೃದಯವನ್ನು ಆ ಸ್ವಾರ್ಥತೆಯಿಂದ ಹೊರಗಡೆ ಬರಬೇಕು. ದೇವರ ವಾಕ್ಯವನ್ನು ಸಾರುವುದಕ್ಕೆ ಬೋಧಕರಾದ ರಾಜದಾಸ್ ಹೇಳಿದಾಗೆ
ಪ್ರತಿಯೊಬ್ಬರು ಸಹ ಉತ್ಸುಕತೆಯಿಂದಿದ್ರು. ಇವಾಗ ಪೌಲ ಸೆರೆಮನೆಯಲ್ಲಿ ಇದ್ದಾನೆ, ಪರವಾಗಿಲ್ಲ, ನಾವೆಲ್ಲ ಏನು ಮಾಡೋಣ, ದೇವರ ವಾಕ್ಯವನ್ನು ಸಾರೋಣ ಎಂಬುದಾಗಿ ನಂಬಿಗಸ್ತ ಕೆಲಸಗಾರರು ಒಂದು ಉತ್ಸಾಹಭರಿತರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಮುಂದಾದರು. ಅಂದರೆ ಸುವಾರ್ತೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಒಬ್ಬರಿಂದ ಮಾತ್ರ ಅದು ಪ್ರಸಾರ ಆಗಬಾರ್ದು, ಬೇರೆಯವರೆಲ್ಲರೂ ಸಹ ಸುವಾರ್ತೆಗೆ ಕಾರಣರಾಗಬೇಕೆಂಬುದಾಗಿ ಪೌಲನು ತನ್ನನ್ನು ಮಾತ್ರವಲ್ಲ ಉಳಿದವರನ್ನು ಸಹ ಆತನು ಪ್ರೇರೇಪಿಸಿದನೆಂಬುದಾಗಿ ನೋಡ್ತೇವೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮುಂದುವರಿಸ್ಕೊಂಡು ಹೋಗೋಣ. ಆದರೆ ಈಗ ಸಣ್ಣ ಒಂದು ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಾವು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಸುವಾರ್ತೆಯ ಫಲ ಹೇಳಿ ಪಾಸ್ಟರ್ ರಾಜದಾಸ್. ಸುವಾರ್ತೆಯ ಫಲವನ್ನು ಕುರಿತು ಪೌಲ ಭಾಳ ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಕೊಲಸದವರಿಗೆ ಅವನು ಪ್ರಬೋಧಿಸ್ತಾ ಇದ್ದಾನೆ. ಇಲ್ಲಿ ಅವನು 3 ಫಲಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನಾವು ಸಹಜವಾಗಿ ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಓದ್ತೇವೆ. ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ 3 ಅಂಶಗಳು ಅನ್ನ ಪ್ರಸ್ತಾಪ ಮಾಡ್ತಾನೆ. ಅವನ ಪ್ರಾರ್ಥನೆಯಲ್ಲಿ ಈ ಸಭೆಗೆ ಉಲ್ಲೇಖಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ, ನಾನು ನಿಮ್ಮ ಬಗ್ಗೆ ವಿಶ್ವಾಸ ಇದ್ದೇನೆ, ನಂಬಿಕೆ ಇದೆ, ಮತ್ತು ನಾನು ನಿಮ್ಮ ಸಭೆಯನ್ನು ಪ್ರೀತಿಸ್ತೇನೆ ಮತ್ತು ಸಭೆಯ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ದೇನೆ. ಈ 3 ಅಂಶನೇ ಭಾಳ ಪ್ರಾಮುಖ್ಯ ಎಲ್ಲ ಕ್ರೈಸ್ತಿಯ ಅನುಭವದಲ್ಲಿ. ಅದನ್ನು ಪೌಲ ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡ್ತಾ ಇದ್ದಾನೆ. ಈ ಸಭೆಯನ್ನು ಕುರಿತು ಪತ್ರವನ್ನು ಬರೆದು ಅವ್ರನ್ನ ಪ್ರಬೋಧಿಸ್ತಾ ಇದ್ದಾನೆ. ನೀವು ನಂಬಿಕೆ, ನಿರೀಕ್ಷೆ, ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ಈ ಫಲಗಳು ನಿಮ್ಮಲ್ಲಿ ಕಂಡು ಬರಬೇಕು. ಈ ಫಲಗಳು ನಿಮ್ಮಲ್ಲಿ ಕಂಡು ಬಂದಾಗ ಸಹಜವಾಗಿ ಏನಾಗುತ್ತೆ, ಸಭೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಸಭೆ ಇವಾಗ ಬೆಳೀತಾನೆ ಅಂತ ಹೇಳಿದ್ರೆ, ಪ್ರೀತಿ ತಣ್ಣಗಾಗಿದೆ, ನಂಬಿಕೆ ಕಳ್ಕೊಳ್ತಾ ಇದ್ದೇವೆ, ಸ್ವಾಮಿ 2ನೇ ಸಾರಿ ಬರ್ತಾನೆ ಎಂಬ ನಿರೀಕ್ಷೆಯನ್ನು ಸಹ ನಾವು ನಿರರ್ಥಕಗೊಳಿಸ್ತಾ ಇದ್ದೇವೆ. ಈ 3 ಅಂಶಗಳನ್ನೇ ಕ್ರೈಸ್ತಿಯ ಸಭೆ ಸಂಸ್ಥಾಪನೆಗೆ, ಬೆಳವಣಿಗೆಗೆ ಮುಖ್ಯ ಕಾರಣಗಳು ಎಂಬುದಾಗಿ ಪೌಲ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾನೆ. ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 8ನೇ ವಚನದಲ್ಲಿ ಎಲ್ಲ ಓದಲ್ಲ, ಸ್ವಲ್ಪ ಮಾತ್ರ ಓದ್ತೇನೆ ನಾನು. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ, ಅದು ನಿರೀಕ್ಷೆ. ಈ 3 ಅಂಶನೂ ಸಹ ಈ ಪೌಲ ತನ್ನ ಪ್ರಾರ್ಥನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವತ್ತು ನಾವು ನಮ್ಮ ಸಭಿಕರನ್ನು ಪ್ರೀತಿ ಮಾಡಿದ್ರೆ ಸಭೆ ಉಳ್ಕೊಳ್ಳುತ್ತೆ, ಅವರಲ್ಲಿ ನಂಬಿಕೆ ಹುಟ್ಟಿಸ್ಬೇಕು. ಇವತ್ತು ನಂಬಿಕೆ ಅನೇಕ ಬೋಧಕರ ಮೇಲೆ ನಂಬಿಕೆ ಕಳ್ಕೊಳ್ತಿದ್ದಾರೆ, ಅದಕ್ಕೆ ಸಭೆಗಳು ಬೆಳೀತಾ ಇಲ್ಲ. ಜನ ಸಭೆ ಬಿಟ್ಟು ಹೋಗ್ತಿದ್ದಾರೆ, ಯಾಕಂದರೆ ಬೋಧಕರ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾರೆ. ಇವತ್ತು ನಮ್ಮ ಮೇಲೆ ವಿಶ್ವಾಸ ಹೆಚ್ಚಿಸೋ ಬದಲು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಹುಟ್ಟಿಸ್ಬೇಕು ಅವರಿಗೆ, ಮತ್ತು ಸ್ವಾಮಿ ಮೇಲೆ ನಿರೀಕ್ಷೆಯನ್ನು ಅವರಿಗೆ ನಾವು ಹುಟ್ಟಿಸಿದಾಗ ಸಭೆಕರು ಭದ್ರವಾಗಿರ್ತಾರೆ, ಸಭೆ ಮುಂದೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಸಭೆಗಳು ಬೆಳೀಲಿಕ್ಕೂ ಸಾಧ್ಯ ಆಗುತ್ತೆ. ಈ 3 ಅಂಶ ಫಲಗಳು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಅದರಿಂದ ಇದನ್ನು ನಾವು ಹೆಚ್ಚಿಸ್ತಾ ಬಂದರೆ, ಸಭೆಯಲ್ಲಿ ಹುಟ್ಟಿಸ್ತಾ ಬಂದರೆ ನಾವು ದೇವರಿಗೆ ಮಹಿಮೆ ತರುವಂಥದ್ದಾಗಿದ್ದೇವೆ. ಇಲ್ಲಿ ವಾಕ್ಯ ಹೇಳುತ್ತೆ 23ನೇ ಅಧ್ಯಾಯ, ಅದೇ ವಚನ 1ನೇ ಅಧ್ಯಾಯ 23ನೇ ವಚನದಲ್ಲಿ ಪೌಲ ಏನಾಗ್ತದೆ ನೋಡಿ, ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುತ್ತೆ. ನಿರೀಕ್ಷೆ ಇಂಪಾರ್ಟೆಂಟ್. ಇವತ್ತು ಸ್ವಾಮಿ ಬಂದೇ ಬರ್ತಾನೆ, ನಮ್ಮದು ಪ್ರತಿಯೊಬ್ಬರಿಗೂ ಏನು ಕೊಡ್ತಾನೆ, ಪ್ರತಿಫಲ ಕೊಡ್ತಾನೆ ಎಂಬ ನಿರೀಕ್ಷೆ ಇರಬೇಕಾಗಿದೆ. ಇವತ್ತು ಆ ನಿರೀಕ್ಷೆಯಲ್ಲಿ ನಾವು ಸ್ಥಿರವಾಗಿರಬೇಕು ಎಂಬುದಾಗಿ ಕೊಲೊಸ್ಸೆ ಸಭೆಯವರಿಗೆ ಅವನು ಎಚ್ಚರಿಸ್ತಾ ಇದ್ದಾನೆ. ಇವತ್ತು ಇದೇ ಸಂದೇಶವನ್ನು ನಮ್ಮ ಸಭೆಗಳಿಗೆ ಇವತ್ತು ನಾವು ಸಾರಿದ್ರೆ ನಮ್ಮ ಸಭೆ ಸ್ಥಿರವಾಗಿರುತ್ತೆ, ನಾವು ಸುವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಪೌಲನ ಅನುಭವದಿಂದ ನಾವು ನಮ್ಮ ಸಭಿಕರಿಗೆ ಹೇಳಲಿಕ್ಕೆ ಬಯಸ್ತೇವೆ. ನಿರೀಕ್ಷೆ ಎಷ್ಟು ಮುಖ್ಯ ಎಂಬತಕ್ಕಂಥದ್ದು ನಾವು ಮೊನ್ನೆ ಯಾರಿಗೂ ಹೇಳ್ತಿದ್ದೆ. ಸೆವೆಂತ್ ಅಡ್ವೆಂಟಿಸ್ಟಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪದ ಪ್ರಯೋಗ ಅವರು ಮಾಡೋದಾದ್ರೆ ಅದು ನಿರೀಕ್ಷೆ ಅಂತ. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಪ್ರಾರ್ಥನೆಯ ಒಂದು ಶಕ್ತಿ ಹೇಳಿ. ಪ್ರಾರ್ಥನೆಯ ಒಂದು ಶಕ್ತಿ, ಈ ಪ್ರಾರ್ಥನೆಯ ಶಕ್ತಿಯನ್ನು ನಾವು ಕಂಡುಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ದೇವರ ಮನಸ್ಸನ್ನು, ಆತನ ಒಂದು ಚಿತ್ತವನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಆದ್ದರಿಂದ ಈ ಭಾಗದಲ್ಲಿ ನಾವು ಲೇಖಕರು 4 ಮುಖ್ಯವಾದಂತಹ ಒಂದು ಅಂಶಗಳನ್ನು ನಮಗಿಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಈ 4 ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಲ್ಲಿ ದೇವರ ಮನಸ್ಸನ್ನು, ದೇವರ ಚಿತ್ತವನ್ನು ನಾವು ಅರಿಯಲು ಸಾಧ್ಯವಾಗುತ್ತೆ. ಮೊದಲನೇದಾಗಿ ನಾವು ನೋಡುವಾಗ ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಾಕ್ಯದಲ್ಲಿ ದಾವಿದನು ಹೇಳ್ತಾನೆ,
ಸ್ವಾಮಿ ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಅತಿ ಹೆಚ್ಚಾಗಿ ಧ್ಯಾನ ಮಾಡುವಾಗ, ದೇವರ ವಾಕ್ಯದಲ್ಲಿ ನಾವು ಸಮಯವನ್ನು ಕಳೆಯುವಾಗ ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು, ಆತನ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಎರಡನೇದಾಗಿ ನಾವು ನೋಡುವಾಗ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17ನೇ ವಚನ ಏನು ಎಂಬುದಾಗಿ ನಾವು ನೋಡೋದಾದರೆ, ಪ್ರವಾದನ ಆತ್ಮ. ಈ ಪ್ರವಾದನ ಆತ್ಮವು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಕೊಡಲ್ಪಟ್ಟಿರುವಂತಹ ಒಂದು ಅದ್ಭುತವಾದಂತಹ ಬಹುಮಾನ. ಈ ಪುಸ್ತಕಗಳನ್ನು ನಾವು ಓದುವಾಗ ನಾವು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಮೂರನೇದಾಗಿ ನಾವು ನೋಡುವಾಗ ಕೊಲೊಸ್ಸದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ದೈವಿಕ ಸಂದರ್ಭ ಅಂದರೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯುವುದು, ಆಗ ದೇವರ ಒಂದು ಚಿತ್ತವನ್ನು ನಾವು ಅರಿತುಕೊಳ್ಳಲು ಸಹಾಯವನ್ನು ಮಾಡುತ್ತೆ. ನಾಲ್ಕನೇದಾಗಿ ನಾವು ನೋಡೋದಾದರೆ ಪವಿತ್ರಾತ್ಮನಿಂದ ನಾವು ನಡೆಸಲ್ಪಟ್ಟುವಾಗ ದೇವರ ಒಂದು ಚಿತ್ತವು ನಮಗೆ ಅರ್ಥವಾಗುತ್ತೆ. ಆದ್ದರಿಂದ ಇವು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶಗಳು ದೇವರ ಒಂದು ಚಿತ್ತವನ್ನು ಅರಿಯಲು. ಅಷ್ಟೇ ಅಲ್ಲದೆ ಕೊಲೊಸ್ಸದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವಾಕ್ಯ ಈ ರೀತಿ ಹೇಳುತ್ತೆ, ಆ ವಾಕ್ಯವನ್ನು ಓದಲು ಬಯಸ್ತೇನೆ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕು ಎಂಬುದಾಗಿ ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ನಾವು ಆತನ ಮುಂದೆ ಯೋಗ್ಯರಾಗಿ ನಡೆಯಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಸಾಧಾರಣವಾಗಿ ಗಮನಿಸಿ, ನಾವೆಲ್ಲರೂ ಕೂಡ ಪಾಪಿಗಳು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ನಾವು ದೇವರ ಮುಂದೆ ಯೋಗ್ಯರಾಗಿ ಯಾವ ರೀತಿ ನಡೆದುಕೊಳ್ಬೇಕು ಎಂಬುದನ್ನು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು. ಏನು ಎಂಬುದಾಗಿ ನಾವು ಇಲ್ಲಿ ಗಮನಿಸೋದಾದರೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಆತನ ಒಂದು ಮಾರ್ಗದಲ್ಲಿ ನಾವು ಆತನ ಒಂದು ಆಜ್ಞೆಗಳನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸುವಾಗ ನಾವು ಯೋಗ್ಯರಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಅದು ಕ್ರಿಸ್ತನ ಕೃಪೆಯ ಹೊರತು ನಮ್ಮ ಒಂದು ಸ್ವಶಕ್ತಿಯಿಂದ ನಾವು ಅದನ್ನು ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಪೌಲನು 2-3 ವಾಕ್ಯಗಳನ್ನು ಬಹಳ ಸೊಗಸಾಗಿ ಆತನು ತಿಳಿಸ್ತಾನೆ. ಏನಪ್ಪ ಅಂತಂದರೆ, ನಾವು ಎಲ್ಲ ವಿಧದಲ್ಲಿ ಆತನಿಗೆ ಯೋಗ್ಯರಾಗಿ ನಡೆದುಕೊಂಡು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕು. ನಾವು ಯೋಗ್ಯರಾಗಿರಬೇಕು, ದೇವರನ್ನು ಸಂತೋಷಪಡಿಸುವಂಥವರಾಗಿರಬೇಕು. ಅಷ್ಟೇ ಅಲ್ಲ, ದೇವ ಜ್ಞಾನದಿಂದ ಅಭಿವೃದ್ಧಿಯನ್ನು ಹೊಂದಬೇಕು ಎಂಬುದಾಗಿ ಇಲ್ಲಿ ಪೌಲನು ಬರೀತಿರೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ನಾವು ದಿನೇ ದಿನೇ ಪ್ರಾರ್ಥನೆಯಲ್ಲಿ ಬೆಳೀಬೇಕು ಅಂತಂದರೆ ಈ ಒಂದು ಸೂತ್ರಗಳನ್ನು ಅನುಸರಿಸುವಾಗ ನಾವು ಪ್ರಾರ್ಥನಾ ಒಂದು ಶಕ್ತಿಯನ್ನು ನಾವು ಹೊಂದಿಕೊಳ್ಳಬಹುದು. ದೇವರಿಗೆ ಯೋಗ್ಯರಾಗಿ ಆತನ ಒಂದು ನೀತಿ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾ ಆತನ ಒಂದು ನಂಬಿಗಸ್ತ ಮಕ್ಕಳಾಗಿ ಸದಾಕಾಲ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಮಕ್ಕಳಾಗಿ ನಾವು ಬೆಳೆಯುವಾಗ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ವಿಷಯಗಳು, ಅದರಲ್ಲೂ ಪ್ರಾರ್ಥನೆ ಎಂಬತಕ್ಕಂಥ ವಿಚಾರವನ್ನು ತೆಗೆದುಕೊಂಡಾಗ, ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಇದರ ಬಗ್ಗೆ ನಾವು ಇನ್ನೂ ಮಾತಾಡಬಹುದು, ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮ ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಕಲಿಯೋಣ ಮುಂದಿನ ದಿನಗಳಲ್ಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.